ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಇಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಬನ್ನಿ. ನೋಡಿ ನಮ್ಮ ನಾಯಿ ಮರಿಗಳು ಆಟ ಆಡೋದು ನೋಡೋ ಖುಷಿ ಆಗ್ತದೆ. ಅವುಗಳನ್ನು ಹೊರಗೆ ಕಟ್ಟಿ ಹಾಕಿದ್ದು ನಾವು. ಒಬ್ಬ ಸುಸ್ತಾಗಿ ಕೂತಿದ್ದಾನೆ ಇಲ್ಲಿ, ಅವನು ಇನ್ನು ಮಣ್ಣು ತಿನ್ನುವ ಅಂದಾಜಿ. ಇನ್ನೊಬ್ಬ ಹುಡುಕ್ತಾ ಇದ್ದಾನೆ ನೋಡಿ. ಇವನು ಸಹ ಹಾಗೆ, ಇವನು ಸಹ ಮಣ್ಣು ತಿಂತಾನೆ. ಎಡೆಯಲ್ಲಿ ಹುಲ್ಲಿನ ಎಡೆಯಲ್ಲಿ ತಿನ್ನೋದು ಗೊತ್ತೇ ಆಗೋದಿಲ್ಲ. ನೋಡಿ ನೋಡಿ ತಿನ್ನೋದು, ಮತ್ತು ಅಲ್ಲಿ ಆಟ ಆಡೋದು ಹಾಗೆ ನಾವು ನೋಡುವಾಗ. ಅಮ್ಮ ಇವತ್ತು ಏನು ಮಾಡ್ತಿದ್ದೀರಾ? ಇವತ್ತು ಅಂಬಟೆ ಮೆಣಸುಕಾಯಿ ಮಾಡುವ ಅಂತ. ಮೆಣಸುಕಾಯಿ ಮಾಡದೆ ಸುಮಾರು ಟೈಮ್ ಆಯಿತು. ಹಾಗೆ ಇವತ್ತು ಮೆಣಸುಕಾಯಿ ಮಾಡುವ. ಆಯಿತು. ಹಾಗೆ ನೀವು ಇಷ್ಟು ದೊಡ್ಡ ಕೊಕ್ಕೆ ಇಟ್ಕೊಂಡು ಹೋಗ್ತಿದ್ದೀರಾ? ಹೌದು, ಒಂದು ತೆಗೆದುಕೊಂಡು ಬರುವ ಅಂತ. ಆಗ್ಲೇ ಹೋಗ್ಬೇಕು ಅಂತ ಅನಿಸಿದೆ. ಹೊತ್ತಾಯಿತು, ಈಗ ಹೋಗುವ. ಈಗ ಸಹ ಅಂಬಟೆಕಾಯಿ ಸಿಕ್ಕಿದ್ರೆ ಬಿಸಾಡಬೇಡಿ ಆಯಿತಾ. ಅಂದರೆ ನೀವು ಇಂಥ ಪದಾರ್ಥ ಮಾಡಿ ತಿಂದರೆ ಒಳ್ಳೆ ಆಗ್ತದೆ, ಅದು ಒಳ್ಳೆ ಟೇಸ್ಟ್ ಆಗ್ತದೆ. ಬೆಲ್ಲ ಮತ್ತು ಖಾರ ಸಹ ಹುಳಿ ಸಹ ಇರ್ತದಲ್ಲ ಅಂಬಟೆ, ಅದೆಲ್ಲ ಮಿಕ್ಸ್ ಆಗಿ ಒಂದು ಪದಾರ್ಥ ಆಗುವಾಗ ಒಳ್ಳೆ ಕಾಂಬಿನೇಷನ್ ಅದು. ಹಾಗೆ ನೀವು ಸಹ ಅಂಬಟೆಕಾಯಿ ಸಿಕ್ಕಿದ್ರೆ ಹೀಗೆ ಮಾಡಿ ಅಂತ ಹೇಳ್ತಾ ನಿಮಗೆ ರೆಸಿಪಿ ತೋರಿಸ್ತಿದ್ದೇವೆ ಹೇಗೆ ಮಾಡೋದು ಅಂತೇಳಿ. ನೋಡಿ ಅಂಬಟೆ ಮರ ಎಲ್ಲಿ ನೋಡಿ ಒಂದು ಅಂಬಟೆ ಉಂಟು. ಒಂದು ಕಡೆ ಎಲ್ಲ ಹೋಯ್ತು ಬಿದ್ದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ಇನ್ನೊಂದು ಸ್ವಲ್ಪ ಉಂಟು ಇಲ್ಲಿ ನೋಡಿ, ಒಂದು 4-5 ಉಂಟು. ಅದು ಸಾಕು ಒಮ್ಮೆಗೆ ಪದಾರ್ಥ ಮಾಡಲಿಕ್ಕೆ. ಹಾಗೆ ಅಂಬಟೆ ಕೊಯ್ತಾ ಇದ್ದೇವೆ ನಾವು. ನೋಡಿ ತೆಗಿತಾ ಇದ್ದಾರೆ ಅಮ್ಮ. ಆಯಿತು. ಇನ್ನೊಂದು 2-3 ಉಂಟು, ಕೆಲವು ಬಿತ್ತು ಎಳೆಯುವಾಗ. ತೆಗೀರಿ. ತೆಗೆಯುವ ಪೋರ್ಸಿಗೆ ಉಂಟಲ್ಲ, ಎಲ್ಲೆಲ್ಲಿ ಬಿದ್ದಿತ್ತು ಅದನ್ನೆಲ್ಲ ಹೆಕ್ಕಿಕೊಂಡು ಈಗ ನಾವು ಬುಟ್ಟಿಗೆ ಹಾಕ್ತಾ ಇದ್ದೇವೆ. ನಾನು ಮ್ಯಾಂಗ್ಳೂರಲ್ಲಿರುವಾಗ ಅಂಗಡಿಯಿಂದ ಅಂಬಟೆ ತಂದದೆಲ್ಲ ಎಲ್ಲ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಅಂಬಟೆ. ಹಾಗೆ ಅದು ಫ್ರಿಜ್ಜಲ್ಲಿ ಇಟ್ಟು ವೇಸ್ಟಾಗಿ ಬಿಸಾಡಿದ್ದೆ. ಆದರೆ ಹೀಗೆ ಸಹ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಈಗ ಗೊತ್ತಾದದ್ದು, ಅಮ್ಮನಿಂದ ನಾನು ಕಲಿಯೋದೀಗ. ಮೆಣಸುಕಾಯಿ ಮಾಡ್ಬೇಕಂತ ಅನಿಸಿದ್ದು. ಸುಮಾರು ದಿವಸ ಆಯಿತು ಮೆಣಸುಕಾಯಿ ಮಾಡಬೇಕು ಅಂತ, ಆದರೆ ಬರ್ಲಿಕ್ಕೆ ಆಗಲಿಲ್ಲ. ಬೇರೆ ಬೇರೆ ಎಲ್ಲ ಸಾರಿಗಿತ್ತು. ಇವತ್ತು ಬರುವಾಗ ಎಲ್ಲ ತೆಗೆಯುವಾಗ ಬಿದ್ದೋಗಿದೆ. 7 ಅಂಬಟೆ ಕೆಲವು ಹಣ್ಣಾಗಿ ಕೆಳಗೆ ಬಿದ್ದಿದೆಲ್ಲ ಬಿದ್ದಿದೆ. ಆದರೆ ಸಾಕು, ನಮಗೆ ಮೆಣಸುಕಾಯಿ ಮಾಡ್ಲಿಕ್ಕೆ ಒಮ್ಮೆಗೆ ಸಾಕು, ಅದು ತುಂಬ ಬೇಡ. ಆಯ್ತು, ಹೋಗೋಣ. ಹೋಗುವ. ನೋಡಿ ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿದೆ ಅಂತ ಹೇಳಿ. ನನಗೆ ವಿಲೇಜ್ ಏರಿಯಾವೇ ಸ್ವಲ್ಪ ಇಷ್ಟ. ಸಂಬಟೆಕಾಯಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಮನೆಗೆ ಮೆಲ್ಲ. ಯಾಕೆಂತೇಳಿದರೆ ಸ್ವಲ್ಪ ಬಿಸಿಲು ಸಹ ಇತ್ತು, ಬಿಸಿಲಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ. ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಗಿದೆ ತಗೊಂಡು ಬರಲಿಕ್ಕೆ. ಮತ್ತೆ ಎಂತ ಗೊತ್ತುಂಟಾ, ನಾನು ಇವತ್ತು ತೋಟಕ್ಕೆ ಬಂದಿದ್ದೇನೆ. ಇವಾಗ ಬರ್ತಾ ಇದ್ದೇನೆ ತೋಟಕ್ಕೆ. ಸಣ್ಣದಿರುವಾಗ ನಮ್ಮ ಸ್ಟಡೀಸ್ ಎಲ್ಲ ಇತ್ತಲ್ವ, ಅವಾಗ ಎಲ್ಲ ಜಾಸ್ತಿ ಬರ್ತಾ ಇರಲಿಲ್ಲ. ಅಂದರೆ ಸ್ಟಡೀಸ್ ಇರ್ತಾ ಇತ್ತಲ್ವ. ಇವಾಗ ಸ್ವಲ್ಪ ಫ್ರೀ ಇದ್ದ ಕಾರಣ ನಾನು ತೋಟಕ್ಕೆ ಬರ್ತಾ ಇದ್ದೇನೆ. ಅಂದರೆ ಏನು ಅಂತ ಹೇಳಿದರೆ, ದನಕ್ಕೆ ಬಾಳೆ ಎಲೆ ಹಾಕ್ತಾರೆ. ಬಾಳೆ ಎಲೆಯನ್ನು ತಗೊಂಡು ಹೋಗುವ ಅಂತೇಳಿ ಬಂದಿದ್ದೇನೆ. ಅರ್ಜೆಂಟಿಗೆ ಏನು ತಿನ್ನಲಿಕ್ಕೆ ಇರದಾಗ, ಅದಕ್ಕೆ ಹುಲ್ಲೆಲ್ಲ ತಗೊಂಡು ಬರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆದಾಗ ಇಂಥದನ್ನೆಲ್ಲ ನಾವು ಹಾಕ್ತಾ ಇರ್ತೇವೆ. ಸೊ ಬಾಳೆ ಎಲೆ ಏನು ಕಷ್ಟ ಇಲ್ಲ ತಗೊಂಡು ಹೋಗಲಿಕ್ಕೆ. ಸೊ ನಾನು ತಗೊಂಡು ಹೋಗುವ ಅಂತೇಳಿ ಬಂದಿದ್ದೇನೆ ತೋಟಕ್ಕೆ. ಬನ್ನಿ ಬಾಳೆ ಎಲೆ ತೆಗೆಯುವ. ಸ್ವಲ್ಪ ಹೈಟಲ್ಲೇ ಇದೆ, ಕಷ್ಟ ಸ್ವಲ್ಪ ತೆಗಿಲಿಕ್ಕೆ. ಅದು ಸಹ ಒಣಗಿದ್ದು ಸಹ ಒಟ್ಟಿಗೆ ತಗೊಂಡು ಹೋಗ್ಬೋದು, ಅದು ಗೊಬ್ಬರ ಆಗ್ತದೆ. ಇದು ಹಸಿ ಯಾವುದು ಉಂಟು ಅದನ್ನು ತಿಂತದೆ, ಒಣಗಿದದು ಬಿಡ್ತದೆ. ಅದು ಗೊಬ್ಬರ ಆಗಲಿಕ್ಕೆ ಸಹಾಯ ಆಗ್ತದೆ ಹಟ್ಟಿಯಲ್ಲಿ.
ನಾನು ತೆಗೆಯುವ ಸ್ಟೈಲ್ ನೋಡಿ ಬೈಬೇಡಿ ಆಯಿತಾ, ನಾನು ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಇವಾಗ ಮಾಡ್ತಾ ಇದ್ದೇನೆ ಇದೆಲ್ಲ. ಯಾಕೆ ಅಂತ ಹೇಳಿದರೆ ಅಮ್ಮ ಮತ್ತು ಅಪ್ಪ ಮಾತ್ರ ಕೆಲಸ ಮಾಡೋದು ತೋಟದಲ್ಲಿ, ಯಾರು ಕೆಲಸದವರು ಸಿಗುವುದಿಲ್ಲ. ಕೆಲವೊಮ್ಮೆ ಅಪರೂಪಕ್ಕೆ ಸಿಗ್ತಾರೆ. ಇವಾಗ ಕೆಲಸದವರಿಗೆ ಡಿಮಾಂಡ್ ಜಾಸ್ತಿ, ಆದ ಕಾರಣ ಅವರೇ ಇಬ್ಬರು ಮಾಡ್ತಾರೆ. ಸೊ ಅವರಿಗೆ ಮನೆ ಕೆಲಸ ಸಹ ಇದು ತೋಟದ ಕೆಲಸ ಹಸು ಸಹ ಹೊಂದಿರುವ ಕಾರಣ ತುಂಬ ಕಷ್ಟ ಆಗ್ತದೆ. ಸೊ ಎಡೆಯಲ್ಲಿ ನಾನು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡೋದು, ಈಗ ಹೇಗೂ ಮನೆಯಲ್ಲಿ ಇದ್ದೇನೆ ಅಂತ ಹೇಳಿ ಹೆಲ್ಪ್ ಮಾಡ್ತಾ ಇದ್ದೇನೆ. ನೋಡಿ ಆಯಿತು, ಸ್ವಲ್ಪ ಆಯಿತು, ಇನ್ನು ಮನೆಗೆ ತಕೊಂಡು ಹೋಗೋದು. ನೋಡಿ ಇಷ್ಟು ತಗೊಂಡು ಬಂದೆ, ಇನ್ನು ದನಕ್ಕೆ ಹಾಕುದು. ಇನ್ನು ಹೀಗೆ ಕಡ್ದು ಹಾಕೋದು. ಇವಾಗ ಹೆದ್ರಿಕೆ ಆಗ್ತದೆ ಇದರ ಮುಖಕ್ಕೆಲ್ಲ ತಾಗಿದ್ರೆ ಅಂತ. ತಿನ್ನು. ಆನಂದಿ ನೋಡಿ, ಇದು ಒಣಗಿದ್ದು ಆಗುದಿಲ್ಲ, ಆದ್ರೆ ಗೊಬ್ಬರ ಆಗ್ತದೆ ಅಂತ ಹೇಳಿ ಅಷ್ಟೇ. ಅಷ್ಟಾಗುವಾಗ ಅಮ್ಮ ಅಂಬಟೆಕಾಯಿ ತೊಳಿತಾ ಇದ್ರು ಪದಾರ್ಥ ಮಾಡಲಿಕ್ಕೆ. ನೋಡಿ ಐಟಮ್ಸ್ ಎಷ್ಟು ಬೇಕು ಅಂತ ಹೇಳಿ. ಮೆಣಸುಕಾಯಿಗೆ ಗಾರ್ಲಿಕ್, ಮೆಣಸು, ಒಂದೇ ಒಂದು ಟೈಪಿನ ಮೆಣಸು, ಗಿಡ್ಡ ಮೆಣಸು ಇಲ್ಲ, ಉದ್ದ ಮೆಣಸು ಮಾತ್ರ. ಎಷ್ಟು ಹಾಕಿದ್ದೀರಿ ಇದರಲ್ಲಿ ಮೆಣಸು? ಅದರಲ್ಲಿ ಸುಮಾರು ಅಂದಾಜಿ 2 ಮುಷ್ಟಿ ಹಾಕಿದ್ದು. 2 ಮುಷ್ಟಿ ಅಂದಾಜಿ 2 ಮತ್ತೆ ಮೆಂತೆ 2 ಅಚ್ಚು ಬೆಲ್ಲ, ಮತ್ತೆ ಕೊತ್ತಂಬರಿ, ಮತ್ತೆ ಇದೆಂತ ಎಳ್ಳು, ಮತ್ತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ತೆಂಗಿನ ತುರಿ. ಮಸಾಲೆಯನ್ನು ಹುರಿತಾ ಇದ್ದಾರೆ. ಮೆಂತೆ ಮತ್ತು ಎಳ್ಳು ಮತ್ತು ಕೊತ್ತಂಬರಿಯನ್ನೆಲ್ಲ ಹುರಿದು ಮೆಣಸೆಲ್ಲ ಹುರಿದು ಮತ್ತು ಈ ತೆಂಗಿನ ತುರಿಯನ್ನು ಸಹ ಹುರಿಲಿಕ್ಕುಂಟು. ಎಲ್ಲ ಹುರಿದುಕೊಳ್ತಾ ಇದ್ದಾರೆ.
ನೋಡಿ ಅಂಬಟೆ ಇಕೊಳ್ಳಿ, ಇಲ್ಲಿಟ್ಟಿದ್ದೇನೆ ಆಯ್ತು ಅಂಬಟೆ. ಅದನ್ನು ಇನ್ನು ಬಿಡಬೇಕು. ಗುದ್ದಿದ ಅಂಬಟೆಕಾಯಿ ಅಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡುವಂಥದ್ದು. ಮೆಣಸು, ತೆಂಗಿನ ತುರಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೇನೆ, ನೀರುಳ್ಳಿ ಹಾಕಿದ್ದೇನೆ. ಮತ್ತೆ ಬಾಕಿ ಇದ್ದ ಮೆಂತೆ, ಎಳ್ಳು ಮತ್ತೆ ಕೊತ್ತಂಬರಿ, ಜೀರಿಗೆ ಎಲ್ಲ ಇನ್ನು ಹಾಕ್ಬೇಕಷ್ಟೇ. ಕರಿ ರೆಡಿಯಾಗಿದೆ, ಇನ್ನು ಟೇಸ್ಟ್ ಮಾಡಲಿಕ್ಕೆ ಬಾಕಿ ಇರೋದು. ಅಮ್ಮ, ಹೇಗೆ ಉಂಟು ಟೇಸ್ಟ್ ಪದಾರ್ಥದ್ದು? ಪದಾರ್ಥ ಟೇಸ್ಟ್ ಒಳ್ಳೆದುಂಟ. ಇದರಲ್ಲಿ ಸಿಹಿ ಮತ್ತು ಉಪ್ಪು, ಖಾರ ಮತ್ತು ಬೆಲ್ಲ ಹಾಕಿದಲ್ಲ, ಎಲ್ಲ ಆಗುವಾಗ ಅದು ಭಾರಿ ರುಚಿ ಬಂದಿದೆ. ಇದು ಅಂಬಟೆ ಅಂದರೆ ಹುಳಿ ಇರ್ತದಲ್ಲ, ಎಲ್ಲ ಸೇರಿ ಒಳ್ಳೆ ರುಚಿ ಆಗ್ತದೆ. ಊಟ ಮಾಡುವಾಗ ಇನ್ನೂ ಊಟ ಮಾಡುವ ಅಂತ ಆಗ್ತದೆ, ಅಷ್ಟು ಒಳ್ಳೆಯದಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ ಆಯಿತಾ. ಇವತ್ತಿನ ವ್ಲಾಗ್ ಎಂಡ್ ಮಾಡುವ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.